ನನ್ ದೃಷ್ಟಿನ ಮರ್ಸೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ದ್ಯಾ? ಅರ್ಥ ಆಯ್ತು, ಮಾಡ್ತೀನಿ ನಿನ್ಗೆ ಶಾಸ್ತಿ. ಓಂ ಕ್ಲೀಂ ಕ್ಲೀಂ ಹ್ರೀಂ ಜಂಜಟ ಬಂಬಟ ಓಂ ಕ್ಲಿಶ್. ಹೇಳ್ದೆ ಅಲ್ವಾ ಆ ಮಂತ್ರದಂಡ ಇಲ್ದೆ ಅವಳ ಮಂತ್ರ ಯಾವುದು ಕೆಲಸ ಮಾಡಲ್ಲ ಅಂತ. ನಿಂತ್ಕೊಳ್ಳಿ, ಹೆಜ್ಜೆ ಮುಂದೆ ಇಟ್ಟರೆ ಸಾಯಿಸ್ಬಿಡ್ತೀನಿ. ನಿಂತ್ಕೊಳ್ಳಿ. ಸರಿ, ನನ್ ಮಂತ್ರದಂಡ ಕೊಟ್ಬಿಡಿ. ಕೊಡು. ಹುಷಾರು. ನನ್ ಮಂತ್ರದಂಡ ಕೊಟ್ಬಿಡು. ಬಿಡಲ್ಲ. ಜ್ಯೂಸ್ ಆಯ್ತಾ ಬಿಡಲ್ಲ. ಮಂತ್ರದಂಡ ಕೊಟ್ಬಿಡು. ಹುಷಾರು. ಬಿಡಲ್ಲ ನಾನು. ಮಂತ್ರದಂಡ ಕೊಟ್ಬಿಡು. ಭೈರವಿ, ಇದನ್ನ ಹಿಡ್ಕೋ. ನಿಂತ್ಕೋ. ಕೊಟ್ಬಿಡು ಆ ಮಣಿ, ನಂದು ಕೊಟ್ಬಿಡು. ಆ ಮಣಿ ನನಗೆ ಕೊಡು. ಕೊಡಲ್ಲ. ಮಣಿ ನಂದು. ಆ ಮಣಿ ನನಗೆ ಕೊಟ್ಬಿಡು. ಆ ಮಣಿ ನಂದು ಕೊಟ್ಬಿಡು. ನನ್ ಮಣಿ ನನ್ಗೆ. ನನ್ ಮಣಿ ನನಗೆ ಕೊಡು. ಮಣಿ ನಮ್ ಕೈಗೆ ಬಂದಿದೆ, ಬೇಗ ಇದನ್ನ ದೇವಸ್ಥಾನದಲ್ಲಿ ಇಡ್ಬೇಕು. ಇದನ್ನ ಎಂತ ಪರಿಸ್ಥಿತಿಲೂ ನಮ್ ಕೈಯಿಂದ ಬಿಟ್ಟು ಹೋಗ್ತದೆ. ನನ್ ಮಣಿ ನನಗೆ ಕೊಟ್ಬಿಡು. ನನ್ ಮಣಿ ನನಗೆ ಕೊಟ್ಬಿಡು. ಕೊಡು. ಕೊಡಲ್ಲ, ನಾನ್ ಕೊಡೋದಿಲ್ಲ. ಆ ಮಣಿ ನಂದು ಕೊಟ್ಬಿಡು. ಕೊಡಲ್ಲ ಅಂತ ಹೇಳಿದ್ನಲ್ಲ. ನನ್ ಮಣಿ ಕೊಟ್ಬಿಡು. ಬಾ ಮಾವ, ನಾವು ಹೋಗೋಣ. ಬಾ. ಶಕ್ತಿ ಇರೋ ಮಣಿ ನಿಮ್ ಕೈಗೆ ಬಂದಿದೆ. ಈಗ ಮಂತ್ರದಂಡದಿಂದ ನಿಮ್ಗೇನೂ ಆಗಲ್ಲ. ಎಸೆದ್ಬಿಡಿ ಅದನ್ನ. ಬಾ. ನಿಂತ್ಕೊಳ್ರೋ. ನಿಂತ್ಕೊಳ್ಳಿ. ನಿಂತ್ಕೊಳ್ರೋ. ನಿಂತ್ಕೊಳ್ಳಿ. ನಿಂತ್ಕೊಳ್ರೋ. ನಿಂತ್ಕೊಳ್ಳಿ. 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 ನಿಂತ್ಕೊಳ್ರೋ. ನನ್ ಮಣಿ ನಂದು. ನಿಂತ್ಕೊಳ್ರೋ. ಆ ಮಣಿ ನಂದು. ನಿಂತ್ಕೊಳ್ಳಿ. ಕೊಟ್ಬಿಡಿ. ನನ್ ಮಣಿ ನನಗೆ ಕೊಟ್ಬಿಡಿ. ನಿಂತ್ಕೊಳ್ಳಿ. ನೀವು ಆ ಮಣಿನ ಹೇಗ್ ತಗೊಂಡು ಹೋಗ್ತಿರೋ ನಾನು ನೋಡ್ತೀನಿ. ಮರ್ಯಾದೆಯಾಗಿ ಆ ಮಣಿನ ಕೊಟ್ಬಿಡಿ. ನನ್ನ ಮಂತ್ರ ಶಕ್ತಿಯಿಂದ ನಿಮ್ಮಿಬ್ಬರನ್ನು ಬೂದಿ ಮಾಡ್ಬಿಡ್ತೀನಿ. ಕೊಡಿ. ನನ್ನ ಮಣಿ ನನಗೆ ಕೊಟ್ಬಿಡಿ. ನನ್ನ ಮಣಿ ನನಗೆ ಕೊಟ್ಬಿಡಿ. ಕೊಡಿ. ಮಾವ, ಈ ಮಾಟಗಾತಿಯಿಂದ ನಮಗ್ ತುಂಬಾ ತೊಂದರೆಗಳು ಬಂದಿದೆ. ಅಸಲಿಗೆ ಈ ಸಮಸ್ಯೆಗಳು ಬಂದಿರೋದಕ್ಕೆ ಕಾರಣನೇ ಈ ಮಾಟಗಾತಿ ಮಾವ. ಈ ಮಾಟಗಾತಿ ಬದುಕಿರ್ಬಾರ್ದು ಮಾವ. ಹೌದು ಮಾವ, ಈ ಮಾಟಗಾತಿ ಬದುಕಿದ್ರೆ ನಮಗಿನ್ನೂ ಎಷ್ಟೋ ಸಮಸ್ಯೆಗಳು ಸೃಷ್ಟಿ ಮಾಡ್ತಾಳೆ. ನಮ್ಮ ಕುಟುಂಬನೂ ಕೂಡ ನಾಶ ಮಾಡೋಕ್ ಪ್ರಯತ್ನ ಪಡ್ತಾಳೆ. ಮಾವ, ಈ ಮಾಟಗಾತಿನ ಭಸ್ಮ ಮಾಡು ಮಾವ. ಆ ಮಣಿ ನನಗೆ ಕೊಟ್ಬಿಡಿ. ನನ್ನನ್ನ ಭಸ್ಮ ಮಾಡೋಕ್ಕಾಗಲ್ಲ. ಆ ಮಣಿ ನನಗೆ ಕೊಟ್ಬಿಡಿ. ಆ ಮಣಿ ಏನ್ ನೋಡ್ತಾ ಇದೀಯ ಮಾವ? ನನ್ನನ್ನೇನು ನಿನ್ ಕೈಯಲ್ಲಿರೋ ಮಣಿಯಿಂದ ನನಗೆ ಕೊಟ್ಬಿಡಿ. ಅವಳನ್ನ ಭಸ್ಮ ಮಾಡು. ನನ್ನನ್ನೇನು ಮಾಡಕ್ಕಾಗಲ್ಲ. ಈ ಮಾಟಗಾತಿನ ನಾನೇ ಭಸ್ಮ ಮಾಡಕ್ಕಾಗತ್ತೆ ಭೈರವಿ? ನಿನ್ ಕೈಯಲ್ಲಿ ಈ ಮಣಿ ಇದೆಯಲ್ಲ, ಈ ಮಣಿಲಿರೋ ಶಕ್ತಿ ಮುಂದೆ ಈ ಮಾಟಗಾತಿ ಮಾಯಾ ಮಂತ್ರ ಏನು ನಡೆಯಲ್ಲ ಮಾವ. ಈ ಮಣಿಗೆ ಅಷ್ಟು ಶಕ್ತಿ ಇದೆ. ಈ ಮಣಿ ಸಹಾಯದಿಂದ ಈ ಮಾಟಗಾತಿನ ಭಸ್ಮ ಮಾಡು ಮಾವ.
ಯೋಚನೆ ಮಾಡ್ತಿದ್ಯಾ? ಭೈರವಿ ಕರೆಕ್ಟ್ ಆಗಿ ಹೇಳಿದಾಳೆ. ಆ ಮಾಟಗಾತಿನ ಭಸ್ಮ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ ಅರ್ಜುನ್? ಈ ಮಾಟಗಾತಿನ ಹೇಗ್ ಭಸ್ಮ ಮಾಡ್ಬೇಕು ಅಂತ ನಾನ್ ನಿಮಗೆ ಹೇಳ್ತೀನಿ. ಈ ಮಂತ್ರನ್ ಮನ್ಸಲ್ ಜಪಿಸ್ತಾ ಈ ಮಣಿ ಇರೋ ಕೈಯಿಂದ ಆ ಮಾಟಗಾತಿನ ಭಸ್ಮ ಮಾಡು. ಬೇಡ, 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 ಬೇಡ. ಬೇಡ, ಬೇಡ, ಬೇಡ. ನನ್ನೇನು ಮಾಡ್ಬೇಡ. ನನ್ ಮಣಿ ನನಗೆ ಕೊಟ್ಬಿಡು. ನನ್ ಮಣಿ ನನಗೆ ಕೊಟ್ಬಿಡು. ನನ್ ಮಣಿ ನನಗೆ ಕೊಟ್ಬಿಡು. ನನ್ನೇನು ಮಾಡ್ಬೇಡ. ಕೊಟ್ಬಿಡು, ಕೊಟ್ಬಿಡು. ನನ್ನೇನು ಮಾಡ್ಬೇಡ. ಓಂ ಕ್ಲೀಂ ಕ್ಲೀಂ ಹ್ರೀಂ ಝಂझಟ ಬಂಭಟ. ಓಂ ಹ್ರೀಂ ಕ್ಲೀಂ ಕ್ಲೀಂ. ಝಂझಟ ಬಂಭಟ. ಓಂ ಹ್ರೀಂ ಹ್ರೀಂ. ಈ ಮಾಡ್ಗಾತಿ ಇನ್ನು ನಮ್ಮನ್ನ ಏನು ಮಾಡಕ್ಕಾಗಲ್ಲ ಮಾವ. ಬಾ ಮಾವ, ಇದನ್ನ ಈಗಲೇ ತಗೊಂಡು ಹೋಗಿ ದೇವಸ್ಥಾನದಲ್ಲಿಡೋಣ. ದೇವಸ್ಥಾನದಲ್ಲಿ ಇಟ್ಮೇಲೆ ನಮಗಿರೋ ಸಮಸ್ಯೆ ಎಲ್ಲ ಹೋಗ್ಬಿಡುತ್ತೆ. ಬೇಗ ಬಾ ಮಾವ. ನಡಿ ಭೈರವಿ. ಈ ಮಣಿನ ನೀವು ದೇವಸ್ಥಾನದಲ್ಲಿ ಇಡೋಕೆ ಇದು ಸರಿಯಾದ ಸಮಯ ಅಲ್ಲ ಭೈರವಿ. ಬೆಳಗಿನ ಜಾವ 4:16 ಒಳ್ಳೆ ಶುಭ ಗಳಿಕೆ ಇದೆ. ಆ ಸಮಯದಲ್ಲಿ ನೀವು ಮಣಿನ ದೇವಸ್ಥಾನದಲ್ಲಿ ಇಟ್ರೆ ನಿಮಗೆಲ್ಲ ಒಳ್ಳೇದೇ ಆಗತ್ತೆ. ಥ್ಯಾಂಕ್ಸ್ ಗಿಣಿ, ನಮ್ಗೆ ಒಳ್ಳೆ ಸಹಾಯ ಮಾಡಿದೆ. ನಾನು ಬಂದ್ ಕೆಲ್ಸ ಆಗೋಯ್ತು. ಮತ್ತೆ ನನ್ನ ಅಗತ್ಯ ಇದೆ ಅನ್ಸ್ದಾಗ ಯಾವಾಗ ಕರೆದ್ರು ಮತ್ತೆ ನಾನು ನಿಮ್ ಹತ್ರಕ್ಕೆ ಬರ್ತೀನಿ. ಬಾಯ್. ಮಾವ ಬಾ. ಏನ್ರಿ, ಹೋಗಿರೋರು ಇನ್ನೂ ಬಂದಿಲ್ಲ ಅಂದ್ರೆ ಅವರು ಸತ್ ಹಾಗೆ ಅಲ್ಲ? ಸತ್ ಹಾಗಲ್ಲ, ಸತ್ ಹೋಗಿದ್ದಾನೆ. ಅಪ್ಪ ಸತ್ತೋದಂತ ಹೇಳ್ತಿದ್ಯಾ, ನೀನ್ ನೋಡ್ದ? ನೆತ್ತಿ ಮಾತಾಡೋಬೇಪ. ಸಾಯೋ ಹಾಗೆ ಮಾಡ್ದೆ, ಸಾಯೋದನ್ನ ನೋಡ್ದೆ. ಇದನ್ನ ದೇವ್ರ ಕಪ್ಪೆ ಅಂತಾರೆ. ಅದರಲ್ಲಿ ಎಷ್ಟು ವಿಷ ಐತೆ ಅಂತ ಗೊತ್ತಾ? ಅದ್ರ ವಿಷ ಕಾಳಿಂಗ ಸರ್ಪಕ್ಕಿಂತ ತುಂಬಾ ಅಪಾಯ. ಈ ವಿಷಾನ ಬಾಣಕ್ ಸವ್ರು ಬಿಟ್ರೆ ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ ಒಂದ್ ಕ್ಷಣದಲ್ಲಿ ಸತ್ತೋಗ್ಬಿಡ್ತಾನೆ. ಇದು ವಿಷಯ. ಎಂಥ ಒಳ್ಳೆ ಸುದ್ದಿ ಹೇಳಿದ್ರಿ ರೀ. ಈ ಮಾತುಗಳನ್ನ ಕೇಳೋಕ್ಕೋಸ್ಕರನೇ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೀರಿ. ರುದ್ರ ಅವ್ರು ಸತ್ತಿದ್ದಾರೆ ಅಂದ್ರೆ
ನೀನ್ ಮದುವೆ ಗಂಡ ಆಗೋ ದಿನ ಹತ್ರಕ್ ಬಂದಿದೆ. ತಡ್ಕೋ, ಅಷ್ಟೊಂದು ಸಂಭ್ರಮ ಪಡಬೇಡ. ಯಾಕೆ? ಸಿಕ್ಕಾಕೊಂಡ್ಬಿಡ್ತೀವಿ. ಸ್ವಲ್ಪ ನೋವನ್ನ ತೋರ್ಪಡಿಸ್ಕೊಳ್ಳಿ. ಬೆಳಗ್ಗೆ ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆಯಮ್ಮ. ಅತ್ತೆ, ಟೆನ್ಷನ್ ಮಾಡ್ಕೋಬಿಡಿ. ಅವ್ರು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರು ಬರೋ ಹಾಗಿದ್ದಿದ್ರೆ ನಾವು ಬರ್ತಿದ್ದೀವಿ ಅಂತ ಒಂದ್ ಫೋನ್ ಆದ್ರೂ ಮಾಡ್ತಿದ್ರು. ನಾವು ಅವ್ರಿಗೆ ಫೋನ್ ಮಾಡಿದ್ರು ಫೋನ್ ಸಿಗ್ತಾ ಇಲ್ಲ. ಅವರು ನಮಗ್ ಫೋನ್ ಮಾಡ್ತಿಲ್ಲ. ಏನಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಏನೋ ಆಗಿರುತ್ತೆ ಅಂತ ನನ್ ಮನ್ಸಿಗೆ ಅನ್ನಿಸ್ತಿದೆ. ಬಾ. ಈಗ ಮಾಮೂಲಾಗೆ ಅಳ್ತಾ ಇದೀಯ ಅಕ್ಕ? ಸ್ವಲ್ಪ ಹೊತ್ತಲ್ಲಿ ನನ್ನ ಗಂಡ ಸತ್ತೋದ ಅಂತ ಭೈರವಿ ಎದೆ ಬಡ್ಕೊಂಡು ಅಳ್ತಾಳೆ. ಆ ಸುದ್ದಿ ಕೇಳ್ತಿದ್ದ ಹಾಗೆ ನೀವೆಲ್ಲರೂ ಎದೆ ಬಡ್ಕೊಂಡು ಗೋಳಾಡ್ತೀರ. ನೀವೆಲ್ಲ ಹಾಗೆ ಅಳ್ತಾ ಇದ್ರೆ ಅಬ್ಬಾ ನೋಡಕ್ಕೆ ನನ್ಗೆ ಎಷ್ಟು ಸಂತೋಷ ಆಗುತ್ತೋ. ಏನಾದಿತ್ಯ, ಹೋದವರು ಇನ್ನೂ ಬಂದಿಲ್ವಾ? ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ನನಗೆ ಯಾಕೋ ಆತಂಕ, ಭಯ ಆಗ್ತಾ ಇದೆ. ಏನಾಗಿದೆಯೋ ಏನೋ. ಭಯ ಆಗ್ತಿದೆಯಮ್ಮ ನನಗೆ. ಅಯ್ಯೋ, ಹಾಗಳ್ಬೇಡ ಅಕ್ಕ. ಅರ್ಜುನ್ಗೆ ಏನೂ ಆಗಲ್ಲ. ಅವರಿಬ್ರು ಮನೆಗೆ ಕ್ಷೇಮವಾಗಿ ವಾಪಸ್ ಬರ್ತಾರೆ. ಏನು ಭಯ ಪಡಬೇಡ ಅಕ್ಕ. ಇವಳು ಬಂದ್ಬಿಟ್ಲಲ್ಲ. ಆದ್ರೂ ಇವಳು ಯಾಕೆ ಈ ಟೈಮಲ್ಲಿ ಬಂದ್ಲು? ನೀನು ನಿನ್ನ ಅಮ್ಮನಿಗೋಸ್ಕರನೋ ನಿನ್ನ ತಮ್ಮನಿಗೋಸ್ಕರನೋ ಬಂದಿರಲ್ಲ ಸಾನ್ವಿ. ಅರ್ಜುನ್ ಏನಾದರೂ ಆ ಮಣಿನ ತಗೊಂಡು ಬಂದ್ರೆ ಅದನ್ನ ಹೇಗಾದ್ರೂ ತಗೊಂಡು ಹೋಗೋಣ ಅಂತ ಬಂದಿರ್ತೀಯ. ನಾನು ಯಾಕೆ ಬಂದಿದ್ದೀನಿ ಅಂತ ನಿನಗೆ ಅರ್ಥ ಆಗೇ ಇರುತ್ತೆ ಅಲ್ವಾ? ಅಮ್ಮ ಬಾ ಅಮ್ಮ. ಅಮ್ಮ ಅಮ್ಮ ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ಯಾ? ನೀನೇನ್ ಭಯ ಪಡ್ಬೇಡ. ಅರ್ಜುನ್ಗೇನು ಆಗಲ್ಲ. ಅರ್ಜುನ್ ಮತ್ತೆ ಭೈರವಿ ಬೆಳಿಗ್ಗೆನೆ ಆ ಮಣಿಗೋಸ್ಕರ ಹೋದ್ರಮ್ಮ. ಅವ್ರಿಗೇನಾಗಿದೆಯೋ ಏನ್ ನಡೀತೋ ಅಂತ ನನಗ್ ತುಂಬಾ ಗಾಬರಿ, ತುಂಬಾ ಆತಂಕ ಆಗ್ತಿದೆ ಸಾನ್ವಿ. ಅಮ್ಮ 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 ಅಳ್ಬೇಡ. ನನ್ಗೂ ಕೂಡ ಹಾಗೆ ಆಗ್ತಾ ಇದೆ. ಬೆಳಿಗ್ಗೆ ನೀನು ಫೋನ್ ಮಾಡಿ ಹೇಳ್ತಿದ್ದ ಹಾಗೆ ನನಗ್ ಕೈ ಕಾಲೇ ಆಡ್ಲಿಲ್ಲ ಗೊತ್ತಾ? ಏನಾಗತ್ತೋ ಏನೋ ಅಂತ ನಾನು ಕೂಡ ಕೂಡ್ಲೆ ಹೊರಟು ಬಂದೆ ಅಮ್ಮ. ನೀನೇನು ಭಯ ಪಡ್ಬೇಡ. ಹೋದವ್ರು ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಅಲ್ಲಿ ಏನಾಯ್ತೋ ಏನೋ ಅಜ್ಜಿ. ಅಮ್ಮ ಕೌಸಲ್ಯ, ನೀನು ಆತಂಕ ಪಟ್ಟು ಶಕುಂತಲೆಗೆ ಹೆದರಿಸ್ಬೇಡ. ಎಲ್ರೂ ಆತಂಕ ಪಡ್ತಾ ಇರೋದು ಅವ್ರು ಬಂದಿಲ್ಲ ಅಂತಾನೆ ಅಲ್ವಾ? ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ನಾವು ಮಣಿನ ತಗೊಂಡು ಬರಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದಾಗಲೇ ಎಲ್ಲರೂ ಹೆದರ್ಕೊಂಡಿದ್ರು. ಈಗ ಮನೆಯವರೆಲ್ಲರೂ ನಮಗೋಸ್ಕರ ವೆಯ್ಟ್ ಮಾಡ್ತಾ ತುಂಬ ಟೆನ್ಷನ್ ಆಗಿರ್ತಾರೆ. ನಾವೀಗ ಮಾಟಗಾತಿ ಹತ್ರ ಹೋಗಿದ್ವಿ ಅಂತ, ಮಧ್ಯದಲ್ಲಿ ಬಾಣದಿಂದ ಅಟ್ಯಾಕ್ ಆಯಿತು ಅಂತ, ಮಾಟಗಾತಿನ ಭಸ್ಮ ಮಾಡಿದ್ವಿ ಅಂತ
ಇವೆಲ್ಲ ಗೊತ್ತಾದ್ರೆ ಇನ್ನೂ ಟೆನ್ಷನ್ ಮಾಡ್ಕೋತಾರೆ. ಇಲ್ಲಿ ನಡೆದಿರೋ ಯಾವುದನ್ನು ನಾವು ಹೇಳ್ದಿರೋದೇ ಒಳ್ಳೇದು. ಇಲ್ಲ ಅಂದರೆ ಅಮ್ಮ ತಡ್ಕೊಳ್ಳೋದಿಲ್ಲ. ಹೌದು ಮಾವ, ನೀನು ಹೇಳ್ತಿರೋದೇ ಕರೆಕ್ಟು. ಏನು ಹೇಳ್ಬಾರ್ದು. ಅತ್ತೆ ಪರಿಸ್ಥಿತಿ ಸರಿ ಇಲ್ದೇ ಇರೋದ್ರಿಂದ ನಾವೇನು ಹೇಳ್ದೇ ಇರೋದೇ ತುಂಬ ಒಳ್ಳೇದು. ಬಾ. ಅದೇ ಭೈರವಿ ಅರ್ಜುನ್ ಬಂದ್ಬಿಟ್ರು. ಸತ್ತೋದ ಅಂದ್ರು, ಕಣ್ಣಾರೆ ನೋಡ್ದೆ ಅಂದ್ರು, ಈಗ ಹೇಗ್ ಬದುಕ್ ಬಂದ್ಬಿಟ್ಟ ಮತ್ತೆ? ಭಾವ, ನಿಮ್ಗೇನು ಆಗಿಲ್ಲಲ್ವಾ? ಭೈರವಿ, ಅಪ್ಪ ಅರ್ಜುನ್, ನಿನ್ಗೇನು ಆಗ್ಲಿಲ್ಲ ಅಲ್ಲ? ಏನೂ ಆಗ್ಲಿಲ್ಲ ಅಲ್ಲಪ್ಪ? ಇವನ್ ಸತ್ತೋದಂತ ಅಪ್ಪ ಹೇಳ್ದ, ಆದ್ರೂ ಬಂದಿದ್ದಾನೆ. ಅಪ್ಪ ಬರೀ ಮಾತಷ್ಟೇ, ಏನು ಮಾಡಲ್ಲ. ಛೀ. ಅರ್ಜುನ್, ನಿನಗೇನು ಆಗ್ಲಿಲ್ಲ ಅರ್ಜುನ್? ಏನಾಯ್ತು ಕಂದ? ಏನಾಯ್ತು ನಿನ್ಗೆ? ಏನಿಲ್ಲಮ್ಮ, ಒಂದ್ ಸಣ್ಣ ಗಾಯ ಅಷ್ಟೇ. ನೋಡಮ್ಮ, ನನಗೇನು ಆಗಿಲ್ಲ ನೋಡಿ. ಇನ್ನೇನು ಆಗಿಲ್ಲ ಅಲ್ಲ? ಏನು ಆಗಿಲ್ಲಮ್ಮ. ಅತ್ತೆ, ನೀವ್ ಹೆದರ್ಕೋಬೇಡಿ. ನಮ್ಗೇನು ಆಗಿಲ್ಲ ಅಲ್ವಾ? ಅದಕ್ಕೆ ಅಲ್ವಾ ಇಬ್ರು ಸೇರಿ ಮನೆಗೆ ವಾಪಸ್ ಬಂದಿದೀವಿ. ಮತ್ತೆ ಅಲ್ಲಿ ನೋಡಿ, ಮಣಿ ಕೂಡ ತಗೊಂಡ್ ಬಂದಿದೀವಿ. ಮಾವ, ಆ ಮಣಿನ್ ತೋರ್ಸು ಮಾವ. ಅಮ್ಮ, ಅರ್ಜುನ್ ಅನ್ಕೊಂಡಿರೋದನ್ನ ಸಾಧಿಸಿದಾನಮ್ಮ. ನಾವೆಲ್ಲ ಏನಾಗ್ಬಿಡತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ವಿ. ಆದ್ರೆ ಮಣಿನ ತಗೊಂಡ್ ಬಂದಿದ್ದಾನಮ್ಮ. ಇನ್ನು ನೀನ್ ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ. ಅಮ್ಮ, ಯಾಕಮ್ಮ ನೊಂದ್ಕೋತಾ ಇದ್ದೀರಾ? ಇನ್ನೇನು ಆಗಲ್ಲಮ್ಮ. ಈ ಮಣಿನ ತಗೊಂಡು ಬಂದಿರೋದ್ರಿಂದ ಈ ಮಣಿ ನಮ್ಮ ಹತ್ರ ಇರೋವರೆಗೂ ಆ ನಾಗಮ್ಮ ನಮ್ಮ ಮನೆ ಒಳಗೂ ಬರೋದಿಲ್ಲಮ್ಮ. ಈ ಮಣಿನ್ ತಗೊಂಡೋಗಿ ದೇವಸ್ಥಾನದಲ್ಲಿಟ್ರೆ ಎಲ್ಲ ದೋಷಗಳು ಹೋದ ಹಾಗೇನೆ ಅತ್ತೆ. ಇನ್ಯಾವ ಸಮಸ್ಯೆನೂ ಇರಲ್ಲ. ಅಮ್ಮ, ನೀವೇನಾದ್ರೂ ಅಪಾಯದಲ್ಲಿದ್ದೀರೋ ಏನೋ ಅಂತ, ಎಂಥ ಪರಿಸ್ಥಿತಿಲಿದ್ದೀರೋ ಏನೋ ಅಂತ ಎಷ್ಟೋ ರೀತಿಲಿ ಯೋಚನೆ ಮಾಡ್ತಾ ಇಷ್ಟೊತ್ತು ಎಲ್ರೂ ಟೆನ್ಷನ್ ಪಟ್ಕೊಂಡ್ರು. ಒಟ್ನಲ್ಲಿ ಹುಷಾರಾಗಿ ಬಂದ್ರಲ್ವಾ? ಈಗ ಮನ್ಸಿಗೆ ನೆಮ್ಮದಿ ಆಯ್ತು. ಅರ್ಜುನ್ ಪಕ್ಕದಲ್ಲಿ ಭೈರವಿ ಇದ್ದಾಗ ಅರ್ಜುನ್ಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ನನ್ನ ತಂಗಿ ಜಾತಕ ಅಂತದ್ದು. ಮತ್ತೆ ಆ ಮಣಿನ ದೇವಸ್ಥಾನದಲ್ಲಿ ಹಿಡ್ದೆ ತಗೊಂಡ್ಬಂದ್ಬಿಟ್ಟಿದ್ದೀರಾ? ನಾವು ಬರೋವಾಗ್ಲೇ ದೇವಸ್ಥಾನಕ್ಕೆ ಹೋಗಿ ಆ ಮಣಿನ ಅಲ್ಲಿಟ್ಟು ಬರೋಣ ಅಂತ ಅನ್ಕೊಂಡ್ವಿ. ಆದ್ರೆ ಬೆಳಗಿನ ಜಾವ 4:16 ಅದೇ ದೇವಸ್ಥಾನದಲ್ಲಿಟ್ರೆ ಈ ಮನೆಗೆ ಇನ್ಯಾವ ಥರದ ತೊಂದರೆನೂ ಆಗಲ್ಲ ಅಂತ ನಮಗೆ ಗೊತ್ತಾಯ್ತು. ಅದಕ್ಕೆ ಇಬ್ರು ಸೇರಿ ಅಷ್ಟೊತ್ತಿಗೆ ಇಡೋಣ ಅಂತ ಮನೆಗೆ ತಗೊಂಡ್ಬಂದ್ವಿ.